ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರುವಂತಹ ಮಹಾಕುಂಭ ಮೇಳಕ್ಕೆ ಹೋಗೋದಕ್ಕೆ ಪ್ಲಾನ್ ಮಾಡಿರುವಂತಹ ಜನರಿಗೆ ಸಾಕಷ್ಟು ಪ್ರಶ್ನೆಗಳಿರುತ್ತೆ. ಅಲ್ಲಿನ ವ್ಯವಸ್ಥೆ ಹಾಗೂ ಇನ್ನಿತರೆ ವಿಚಾರವಾಗಿ ಮೊನ್ನೆ ಮೌನಿ ಅಮಾವಾಸ್ಯ ದಿನ ಕಾಲ್ತುಳಿತ ಆದಾಗಿಂದ ಸರ್ಕಾರ ಕೆಲವೊಂದು ನಿಯಮಗಳನ್ನು ಬದಲಾವಣೆ ಮಾಡಿದೆ. ಪ್ರಮುಖವಾಗಿ 5 ನಿಯಮಗಳನ್ನು ಜಾರಿಗೆ ತಂದಿದೆ. ಮೊದಲನೇದಾಗಿ ಭಕ್ತಾದಿಗಳ ಸುರಕ್ಷತೆಯನ್ನ ಗಮನದಲ್ಲಿಟ್ಟುಕೊಂಡು ಮಹಾಕುಂಭ ನಡೀತಾ ಇರುವಂತಹ ಜಾಗ ಏನಿದೆ ಅಲ್ಲಿ ಯಾವುದೇ ರೀತಿಯಾದ ವೆಹಿಕಲ್ಗಳು ಓಡಾಡುವಂತಿಲ್ಲ ಅನ್ನೋದಾಗಿ ಆದೇಶ ಹೊರಡಿಸಿದೆ. ಮತ್ತು ಇಡೀ ಪ್ರಯಾಗ್ರಾಜ್ ನಗರದಲ್ಲಿ ಫೆಬ್ರವರಿ 4ರವರೆಗೂ ಯಾವುದೇ ರೀತಿಯ 4 ವೀಲರ್ಗಳನ್ನ ನಗರದ ಒಳಗೆ ತರುವಂತಿಲ್ಲ. ನೀವೇನಾದ್ರೂ ಪ್ರೈವೇಟ್ ವೆಹಿಕಲ್ ಮಾಡ್ಕೊಂಡು ಹೋಗಿದ್ರೆ ನಗರದ ಆಚೆನೆ ನಿಲ್ಲಿಸಿ ಕಾಲ್ನಡಿಗೆಯಲ್ಲಿ ಹೋಗಬೇಕಾಗುತ್ತೆ. ಇನ್ನು ಟ್ರಾಫಿಕ್ ನಿಯಂತ್ರಣ ಮಾಡೋದಕ್ಕೆ ಪ್ರಯಾಗ್ರಾಜ್ ಸುತ್ತಮುತ್ತಲ ಜಿಲ್ಲೆಗಳಲ್ಲಿ ಬರುವಂತಹ ವಾಹನಗಳನ್ನ ಜಿಲ್ಲೆಯ ಬಾರ್ಡರ್ ನಲ್ಲೇ ನಿಲ್ಲಿಸಲಾಗ್ತಾ ಇದೆ. ಭಕ್ತಾದಿಗಳ ಸಂಚಾರ ಬೇಗ ಆಗಬೇಕು ಅನ್ನೋ ಉದ್ದೇಶದಿಂದ ಒನ್ ವೇ ಟ್ರಾಫಿಕ್ ಸಿಸ್ಟಮ್ ಕೂಡ ಇದೆ. ಇನ್ನು ಎಲ್ಲಾ ರೀತಿಯಾದಂತಹ ವಿವಿಐಪಿ ಪಾಸ್ಗಳನ್ನ ರದ್ದು ಮಾಡಿದ್ದಾರೆ. ಸ್ಪೆಷಲ್ ಪಾಸ್ ಇದ್ರೂ ಕೂಡ ಅವರ ವಾಹನಗಳಿಗೆ ಅವಕಾಶ ಇರೋದಿಲ್ಲ. ವಿವಿಐಪಿಗಳು ಕೂಡ ಆ ಮಾರ್ಗದಲ್ಲಿ ಸಾಮಾನ್ಯರಂತೆ ನಡೆದುಕೊಂಡೇ ಹೋಗಬೇಕು. ಇನ್ನು ಈ ರೂಲ್ಸ್ಗಳು ಹೆಚ್ಚಾಗಿ ಫೆಬ್ರವರಿ 4ರವರೆಗೂ ಜಾರಿಯಲ್ಲಿ ಇರುವಂತಹ ಸಾಧ್ಯತೆ ಇದೆ. ಹಾಗೂ ಹೆಚ್ಚಾಗಿ ಶಾಹಿ ಸ್ನಾನದ ಹಿಂದು ಮುಂದಿನ ದಿನಗಳಲ್ಲಿ ಇದು ಪ್ರಮುಖವಾಗಿ ಅನ್ವಯ ಆಗುತ್ತೆ. ಮುಂದಿನ ಶಾಹಿ ಸ್ನಾನ ಫೆಬ್ರವರಿ 3ನೇ ತಾರೀಕು ಇರೋದ್ರಿಂದ ಅದರ ನಂತರ ಕ್ರೌಡ್ ಏನಾದ್ರೂ ಕಡಿಮೆ ಆದ್ರೆ ಈ ರೂಲ್ಸ್ ಗಳನ್ನ ಸಡಿಲಗೊಳಿಸುವಂತಹ ಸಾಧ್ಯತೆ ಕೂಡ ಇದೆ. ಹಾಗಾಗಿ ನೀವೇನಾದ್ರೂ ಕುಂಭಮೇಳಕ್ಕೆ ಹೋಗೋ ಪ್ಲಾನ್ ನಲ್ಲಿದ್ರೆ ಟ್ರೈನ್ ಮಾರ್ಗ ಉತ್ತಮ. ಫೆಬ್ರವರಿ 4ರವರೆಗೂ ಬಸ್ ಅಥವಾ ಪ್ರೈವೇಟ್ ವೆಹಿಕಲ್ ನಲ್ಲಿ ಹೋಗೋದಾದ್ರೆ ಹೆಚ್ಚುವರಿ 20 ಕಿಲೋಮೀಟರ್ನಷ್ಟು ನಡೆದುಕೊಂಡು ಹೋಗಬೇಕಾದಂತಹ ಪರಿಸ್ಥಿತಿ ಬರಬಹುದು. ಇದು ಪ್ರಮುಖವಾಗಿ ಈಗ ಫೆಬ್ರವರಿ 4ನೇ ತಾರೀಕುವರೆಗೂ ಅನ್ವಯ ಆಗುತ್ತೆ.